डॉक्टर बाबासाहेब अंबेडकर जी ಗೆ डॉक्टर बाबासाहेब अंबेडकर जी ಗೆ डॉक्टर बाबासाहेब अंबेडकर जी ಗೆ ಮಾಧ್ಯಮ ಮಿತ್ರರೇ, ಏನಿವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದಲ್ಲಿರ್ತಕ್ಕಂಥ ವಿವಿಧ ಘಟಕಗಳ ಎಲ್ಲ ತಾಲೂಕಾಧ್ಯಕ್ಷರುಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಇವತ್ತು ಒಂದು ಪತ್ರಿಕೆ ಹೇಳಿಕೆಯನ್ನ ನೀಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಸಭೆ ನಡೆಸೋದರ ಮುಖಾಂತರ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ಆಶ್ರಯದಲ್ಲಿ ಸಾನಾ ಸೌ ಸೇವಾ ಟ್ರಸ್ಟ್ ಇದರ ಮುಖಾಂತರ ಏನು 2008ರಿಂದ ನಾವು ಒಂದು ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಶೋಷಿತ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಒಂದು ಶೋಷಿತ ಸಮಾಜಕ್ಕೆ ಏನೆಲ್ಲ ಬೇಕಾಗಿದೆಯೋ ಅಂತ ಒಂದು ಮೂಲಭೂತ ಸೌಲಭ್ಯಗಳ ಬಗ್ಗೆ ಹೋರಾಟ ಮಾಡ್ತಾ ಹೋರಾಟದ ಹಾದಿಯಲ್ಲಿ ಪ್ರತಿ ವರ್ಷವೂ 5/7 ಏನು ಈಗ 2026 ಇಂಥ ಒಂದು 5/7 ಬರ್ತಕ್ಕಂಥ 5ನೇ ತಾರೀಕು 7ನೇ ತಿಂಗಳಲ್ಲಿ ಪ್ರತಿ ವರ್ಷನೂ ನಮ್ಮ ಒಂದು ಈ 3 ಸಂಸ್ಥೆಗಳ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಏನು ಬಡತನದಿಂದ ಓದಿ ಅವರು ಒಂದು ಹಂತಕ್ಕೆ ಬರ್ತಕ್ಕಂಥ ಒಂದು SSLCಯಲ್ಲಿ ಒಳ್ಳೆ ಅಂಕಗಳನ್ನು ಪಡೆದು ಇಡೀ ತಾಲೂಕಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ದಿಟ್ಟಿನಲ್ಲಿ ಏನು ವಿದ್ಯಾರ್ಥಿಗಳು ಬಂದಿರ್ತಾರೋ ಅಂಥ ವಿದ್ಯಾರ್ಥಿಗಳನ್ನ ನಾವು ನಮ್ಮ ಸಂಸ್ಥೆಗಳು ಒಂದು ಗಮನದಲ್ಲಿಟ್ಕೊಂಡು ಏನು ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಪ್ರತಿ ವಿದ್ಯಾರ್ಥಿಯು ಬಡ ಕುಟುಂಬದಿಂದ ಹೋಗಿ ಓದಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಇದು ಸರ್ಕಾರಿ ಶಾಲೆಗಳಲ್ಲಿದೆ. ಅದ್ರ ಜೊತೆಗೆ ಏಡೆಡ್ಗಳಿಗೂ ಹೋಗ್ತಾರೆ, ಏಡೆಡ್ ಶಾಲೆಗಳಲ್ಲೂ ಸಹ ಒಂದು ವಿದ್ಯಾರ್ಥಿಗಳಿರ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಬಹಳಷ್ಟು ಏನು ಪ್ರೈವೇಟ್ ಶಾಲೆಗಳನ್ನು ಸಹ ನಮ್ಮ ತಾಲೂಕಿನಲ್ಲಿ ಇದ್ದಾವೆ. ನಾವು ಹಿಂದೆಯಿಂದ ಏನು ಒಂದು ಇದು 18ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಮೊದಲು ಪ್ರಾರಂಭ ಮಾಡಿದ್ದೆ ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಅಂಕ ಗಳಿಸಿರತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂತೇಳಿ ಅಲ್ಲಿನಿಂದ ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಬರ್ತಕ್ಕಂಥ 5/7/2026 ಭಾನುವಾರದಂದು ಬಹುಜನ ಸಂಘಟನೆಗಳ ಒಕ್ಕೂಟದ ಜನಸಮೂಹ ಸಂಸ್ಥೆ ಮತ್ತು ಸಾನಾ ಸೌ ಸೇವಾ ಟ್ರಸ್ಟಿನ ವತಿಯಿಂದ ಏನು ನನ್ನ ತಾಲೂಕಿನ ಮುಳಬಾಗಿಲು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ SSLCಯಲ್ಲಿ ಓದಿ ಉನ್ನತ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಡೆಯಿಂದ ಪಟ್ಟಿಯನ್ನು ಪಡೆದು ಆ ಪಟ್ಟಿಯಲ್ಲಿ ಅವರು ಏನು ಪ್ರಥಮ ದ್ವಿತೀಯ ಏನು ನಮೂದಿಸ್ಕೊಟ್ಟಿರ್ತಾರೋ ಅದರ ಪ್ರಕಾರ ನಾವು ನಮ್ಮ ಸಂಸ್ಥೆಗಳ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುನ್ನತ ಅಂಕ ಅಂದ್ರೆ ಇಡೀ ತಾಲೂಕಿನಲ್ಲಿ ಯಾವ ಶಾಲೆಗೆ ಒಂದು ಅತ್ಯುನ್ನತ ಅಂಕ ಅಂತಂದ್ರೆ ಟಾಪರ್ ಆಗಿರ್ತಾರೋ ಟಾಪರ್ ಆಗಿರ್ತಕ್ಕಂಥ ಪ್ರಥಮ ಮತ್ತು ದ್ವಿತೀಯ ವಿದ್ಯಾರ್ಥಿಗೆ ನಾವು ಅವತ್ತಿನ ದಿನ ವಿದ್ಯಾರತ್ನ ಪ್ರಶಸ್ತಿ ಅಂತೇಳಿ ನಮ್ಮ ಒಂದು ಫೌಂಡೇಶನ್ ಕಡೆಯಿಂದ ನಾವು ಆ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಅದೇ ರೀತಿ ಈಗಲೂ ಸಹ ಆ 2 ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ ಪ್ರಶಸ್ತಿ ಅನ್ನೋ ಒಂದು ಪ್ರಶಸ್ತಿಯನ್ನ ಮಾನ್ಯ ಗಣ್ಯ ವ್ಯಕ್ತಿಗಳು ಆ ಒಂದು ಕಾರ್ಯಕ್ರಮದಲ್ಲಿರ್ತಾರೆ.
ಮಾನ್ಯ ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮದಲ್ಲಿರ್ತಾರೆ. ನಮ್ಮ ಒಂದು ಸಂಸ್ಥೆಯ ನಿರ್ದೇಶಕರುಗಳಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ಒಂದು ಉನ್ನತ ಮಟ್ಟದ ಮುಖಂಡರಾಗಿರ್ಬೋದು, ಎಲ್ಲರ ಸಮ್ಮುಖದಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕೊಟ್ಟು ಅವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ರೂಢಿ ಮಾಡ್ಕೊಂಡ್ ಬಂದಿದ್ದೀವಿ. ಇಂಥ ಒಂದು ಕಾರ್ಯಕ್ರಮವನ್ನ ತಾಲೂಕಿನ ಜನತೆ ಸದುಪಯೋಗ ಮಾಡ್ಕೊಬೇಕು. ಸದುಪಯೋಗ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಬಲ ತುಂಬತಕ್ಕಂಥ ಕೆಲಸ ಮಾಡಬೇಕು. ಆ ವಿದ್ಯಾರ್ಥಿಗಳಿಗೆ ಬಲ ಕೊಡೋದ್ರ ಜೊತೆಗೆ ಅವರ ಉನ್ನತ ವ್ಯಾಸಂಗವನ್ನ ಇನ್ನಷ್ಟು ಅವ್ರಿಗೆ ಮನಸ್ಸು ತುಂಬೋ ರೀತಿ ಪ್ರತಿಯೊಬ್ಬರೂ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಒಂದು ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಬದಲಾಗ್ತದೆ. ಅವರ ಒಂದು ವಿದ್ಯಾಭ್ಯಾಸ ಇನ್ನಷ್ಟು ಬೆಟ್ಟದ ಎತ್ತರಕ್ಕೆ ಹೋಗ್ತದೆ ಅನ್ನೋ ಒಂದು ದಿಟ್ಟಿನಲ್ಲಿ ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಏನು ಜನಸಮೂಹ ಸಂಸ್ಥೆ ಸಾನಾಸೌ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಹೆಚ್ಚಾಗಿ ಏನು ಸಂಘಟನೆಯಲ್ಲಿ ಇರ್ತಕ್ಕಂಥ ಮುಖಂಡರ ಜೊತೆಗೆ ಹೆಚ್ಚಾಗಿ ಜನ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಗೊಳಿಸೋದರ ಜೊತೆಗೆ ಇನ್ನಷ್ಟು ಹಿಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಬೇಕು. ಯಾಕೆ ಅಂತಂದ್ರೆ ನಾವು ಸಹ ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಒಂದು ಹಾಸ್ಟೆಲ್ ಮುಖಾಂತರ ಬಂದು ಇವತ್ತೊಂದು ಸರ್ಕಾರಿ ಶಾಲೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ಉಳಿಸುವ ಕಡೆಗೆ ನಮ್ಮ ಒಂದು ಸಂಸ್ಥೆ ಹೋಗ್ಬೇಕನ್ನೋದೇ ನಮ್ಮ ಒಂದು ಧ್ಯೇಯ. ಆ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು ಸರ್ಕಾರಿ ಶಾಲೆಗಳಲ್ಲಿ SSLC ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 5 ಮತ್ತು 7ನೇ ತಿಂಗಳು 5ನೇ ತಾರೀಕು 7ನೇ ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀತದೆ. ಈ ಕಾರ್ಯಕ್ರಮಕ್ಕೆ ಬುದ್ಧಿಜೀವಿಗಳು, ವಿಚಾರವಂತರು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು, ಪತ್ರಿಕಾ ಮಾಧ್ಯಮದವರು, ಇತರೆ ಎಲ್ಲ ಒಂದು ಅಧಿಕಾರಿ ವರ್ಗದವರು ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಇಷ್ಟನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ನನ್ನ ವೇದಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ವಂದಿಸಿ ನನ್ನ ಮಾತನ್ನ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಅದೇ ರೀತಿ ಏನು ಈ ಒಂದು ಸಂಸ್ಥೆಗಳ ಅಡಿಯಲ್ಲಿ ಪ್ರತಿ ವರ್ಷವೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸೇವೆಗಳನ್ನು ಸಲ್ಲಿಸಿರ್ತಕ್ಕಂಥ ಪ್ರತಿಭಾನ್ವಿತರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಪ್ರತಿ ವರ್ಷವೂ ಒಂದು ಕಲಾವಿದರಾಗಿರ್ಬೋದು, ತಮಟೆ ಕಲಾವಿದರಾಗಿರ್ಬೋದು, ಜನಪದ ಕಲಾವಿದರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಪತ್ರಿಕಾ ರಂಗದಲ್ಲಿ ಒಂದು ಹೆಸರು ಗಳಿಸಿರ್ತಕ್ಕಂಥವ್ರಾಗಿರ್ಬೋದು, ವಿವಿಧ ರೀತಿಯಲ್ಲಿ ಉತ್ತಮ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಒಂದು ಪ್ರತಿಷ್ಠಿತರಿಗೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಬೇರೆ ಬೇರೆ ರೀತಿ